ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾಸ್ ಬ್ಲಾಗ್ ಕನ್ನಡ ಚಾನೆಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಝುಡಿಯೋ ಆಲ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಝುಡಿಯೋನಲ್ಲಿ ಆಫರ್ ನಡೀತಾ ಇದೆ, ನಿಮಗೂ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊತೀನಿ. ಆಗಸ್ಟ್ 1 ಸೇಲ್ ಸ್ಟಾರ್ಟ್ ಆಗಿರೋದು ಆ್ಯಕ್ಚುಲಿ. ಸೊ ಟಿಲ್ ಆಗಸ್ಟ್ 21 ಇರುತ್ತೆ ಅನಿಸುತ್ತೆ. ಸೊ ನಾನು ಆಗಸ್ಟ್ 1 ಹೋಗ್ಬಿಟ್ಟು ಏನೇನು ಬೇಕು ತೊಗೊಂಡು ಬಂದಿದ್ದೀನಿ. ಸೊ ಕ್ಲಾತ್ಸ್ ಮತ್ತು ಸ್ಲಿಪ್ಪರ್ಸ್ ಮತ್ತು ಕಾಸ್ಮೆಟಿಕ್ಸ್ ಎಲ್ಲದ್ರ ಮೇಲೂ ಸೇಲ್ ನಡೀತಾ ಇದೆ. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಬೇಕಂತ ಇದ್ದರೆ ಹೋಗ್ಬಿಟ್ಟು ತೊಗೊಳ್ಳಿ. 50% ಸೇಲ್ ನಡೀತಾ ಇದೆ, ಅರ್ಧಕ್ಕರ್ಧ ಕಮ್ಮಿ ಇರುತ್ತೆ. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ತೊಗೊಳ್ಬೋದು. ಝುಡಿಯೋ ಅಷ್ಟೇ ಅಲ್ಲ, ಐ ಥಿಂಕ್ ಬೇರೆ ಬ್ರ್ಯಾಂಡ್ಸ್ ಮೇಲೂ ಆಫರ್ಸ್ ಸೇಲ್ಸ್ ನಡೀತಾ ಇದೆ ಅಂತ ಅನ್ಕೊತೀನಿ. ಸೊ ನಮ್ಮ ಅಣ್ಣಂದು ಒಂದು ಶರ್ಟ್ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಸೊ ನಾನು ವೆಸ್ಟ್ ಸೈಡ್ ಹೋಗಿದ್ದೆ, ನನಗೆ ಗೊತ್ತಿಲ್ಲ ಅಲ್ಲಿ ಸೇಲ್ ನಡೀತಾ ಇದೆ ಅಂತ. ಅಷ್ಟು ಜನ ತುಂಬಿದ್ದಾರೆ ವೆಸ್ಟ್ ಸೈಡಲ್ಲೂ. ಮತ್ತು H&M ಶಾಪ್ಗೆ ಹೋಗಿದೆ, ಸೊ ಅಲ್ಲೂ ಸೇಲ್ ನಡೀತಾ ಇದೆ. ಸೊ ಬೇಕಂದರೆ ಹೋಗ್ಬಿಟ್ಟು ತೊಗೊಳ್ಬೋದು. ಅದೆಲ್ಲ ಎಷ್ಟು ದಿನದವರೆಗೆ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ಝುಡಿಯೋದೊಂದು ಮಾತ್ರ ಗೊತ್ತು, ಆಗಸ್ಟ್ 21 ಇರುತ್ತಂತ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಅಲ್ಲಿಂದ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸೊ ಇಷ್ಟು ತೊಗೊಂಡು ಬಂದಿದ್ದೀನಿ, ಒಂದೊಂದೇ ಎತ್ತಿ ತೋರಿಸ್ತೀನಿ. ಸೊ ಇದರಲ್ಲಿ ನಮ್ಮ ಅಮ್ಮನ ಒಂದು 3 ಟಾಪ್ಸ್ ಇರ್ಬೋದು ಅಷ್ಟೇ. ಸೊ ಅದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ನಂದೆ. ಸೊ ಒಂದೊಂದೇ ಫಸ್ಟು ನಂದು ತೋರಿಸ್ಬಿಡ್ತೀನಿ ಆಯಿತಾ. ಸೊ ಫಸ್ಟ್ ಒನ್ ಬಂದು ಈ ಒಂದು ಸಿಂಗಲ್ ಪೀಸ್ ಡ್ರೆಸ್ ಆಗಿದೆ ಇದು. ಸೊ ನಾನು ಸೈಡಲ್ಲಿ ನಿಮಗೆ ಫೋಟೋ ಇದ್ರದ್ದು ಹಾಕಿರ್ತೀನಿ, ಬಿಕಾಸ್ ನಿಮ್ಗೆ ಇದ್ರಲ್ಲಿ ಕರೆಕ್ಟಾಗಿ ಗೊತ್ತಾಗಲ್ಲ ಇದು ಹೇಗಿದೆ ಪ್ಯಾಟ್ರನ್ ಅಂತ ಹೇಳಿ. ಸೊ ಯು ಕ್ಯಾನ್ ಸಿ, ಇದು ಬಂದು ಫ್ರಂಟ್ ವಿ ನೆಕ್ ಇದೆ. ಸೊ ವಿ ನೆಕ್ ಬಂದು ಇಲ್ಲಿ ಒಂದು ಥ್ರೆಡ್ ಕೊಟ್ಟಿದ್ದಾರೆ, ಈ ಥರ ಟ್ಯಾಗ್ ಮಾಡ್ಕೊಳ್ಳೋದು. ಥ್ರೆಡ್ಡಲ್ಲ, ಟ್ಯಾಗ್ ಕೊಟ್ಟಿದ್ದಾರೆ. ಸೊ ಗೈಸ್ ಈ ಥರ ಇದೆ ಇದು ಪ್ಯಾಟ್ರನ್ನು. ಬಟ್ ಹಾಕ್ಕೊಂಡ್ರೆ ಇದು ಹೇಗೆ ಬರುತ್ತಂತ ಗೊತ್ತಾಗುತ್ತೆ, ಹಂಗೆ ನೋಡಿದ್ರೆ ಏನಷ್ಟು ಗೊತ್ತಾಗಲ್ಲ. ಸೊ ಯು ಕ್ಯಾನ್ ಸಿ ಈ ಥರ ಇದೆ. ಈ ಥರ ಡ್ರೆಸ್ ನನ್ನ ಹತ್ರ ಒಂದೂ ಇರಲಿಲ್ಲ, ಅದರಿಂದ ತೊಗೊಂಡಿದ್ದೀನಿ. ಡಿಫ್ರೆಂಟಾಗಿದೆ. ಸೊ ಮುಂದೆ ಫಿಶ್ ಕಟ್ ಈ ಥರ ಬರುತ್ತಲ್ಲ, ಸೊ ಆ ಥರ ಇದೆ. ಸೊ ಇದ್ರದ್ದು ಪ್ರೈಸ್ ಬಂದು MRP 800 ರುಪೀಸ್ ಇದೆ. ಸೊ 800, ಆಫರಲ್ಲಿ 499 ರುಪೀಸ್ ಇದೆ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಇದು ತುಂಬ ಜನಕ್ಕೂ ಇಷ್ಟ ಆಯಿತು ಡ್ರೆಸ್ಸು ನಾನು ತೊಗೊಂಡಿದ್ದು. ಸೊ ನೆಕ್ಸ್ಟು ಈ ಒಂದು ಕ್ರಾಪ್ದು ಟಾಪ್ ಇದು. ಸೊ ಈ ಥರ ಇದೆ. ಸೊ ಒಳಗಡೆ ಇದಕ್ಕೆ ಟೀ ಟಾಪ್ ಹಾಕ್ಕೊಳ್ಬೇಕು, ಬಿಕಾಸ್ ಈ ಥರ ನೆಕ್ಕಿರೋದಿದು. ಒಳಗಡೆ ಬ್ಲ್ಯಾಕ್ ಅಥವಾ ವೈಟ್, ಐ ಥಿಂಕ್ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡ್ರೆ ಬ್ಲ್ಯಾಕು, ವೈಟ್ ಪ್ಯಾಂಟ್ ಹಾಕೊಂಡ್ರೆ ವೈಟು, ಟೀ ಟಾಪ್ ಹಾಕೊಂಡ್ರೆ ಇಟ್ಸ್ ಲುಕ್ ನೈಸ್. ಸೊ ಈ ಥರ ಬರುತ್ತೆ. ಇದ್ರದ್ದು ಸ್ಲೀವ್ಸ್ ಈ ಥರ ಇದೆ. ಸ್ಲೀವ್ಸ್ ಸ್ವಲ್ಪ ದೊಡ್ಡನೇ ಇದೆ. ಸೊ ಇದೂ XS ಸೈಜು. ಸೊ ಇದ್ರದ್ದು ಟ್ಯಾಗ್ ಕಟ್ಟಾಗಿದೆ ಗೈಸ್. ಆ್ಯಕ್ಚುಲಿ ಟ್ಯಾಗು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಬಟ್ಟೆ ನೋಡ್ತಾ ಇದ್ರಲ್ಲ, ಸೊ ಅಲ್ಲಿ ಕಟ್ಟಾಗಿಬಿಟ್ಟಿದೆ. ಇದ್ರದ್ದು ಪ್ರೈಸ್ ಬಂದು 299 ಅನಿಸುತ್ತೆ. ಸೊ MRP 599 ಇರಬೇಕು. 599 MRP ಅಂದರೆ 600 ಅಂದರೆ 50% ಆಫ್ ಅಂದರೆ 299 ಬೀಳುತ್ತೆ. ಸೊ 299. ಸೊ ಎಲ್ಲತ್ರದ್ದು ನಾನು ಪಿಕ್ಚರ್ಸ್ ಡಿಸ್ಪ್ಲೇ ಮಾಡ್ತೀನಿ, ನೀವು ನೋಡ್ಬೋದು ವೇರ್ ಮಾಡಿರೋದು. ಸೊ ನೆಕ್ಸ್ಟ್ ಬಂದು ಈ ಒಂದು ವೈಟ್ ಡ್ರೆಸ್. ಸೊ ಇದು ತೊಗೊಂಡಿದ್ದೀನಿ ನಾನು. ಇದು ತುಂಬ ದಿನದಿಂದ ತೊಗೊಳ್ಬೇಕಂತ ಇದೆ. ವೈಟ್ ಡ್ರೆಸ್ ಈ ಥರ ಲೈಕ್ ಡ್ರೆಸ್ಸೇ ಬೇಕಿತ್ತು, ಟಾಪ್ ಆ ಥರ ಎಲ್ಲ ಅಲ್ಲ, ಡ್ರೆಸ್ಸೇ ಬೇಕಿತ್ತು. ಸೊ ಫುಲ್ ಈ ಥರ ಬರುತ್ತೆ. ಕೆಳಗಡೆ ಇಷ್ಟು ಈ ಥರ ಇದೆ, ಈ ಥರ ಡಿಸೈನು. ಸೊ ಅದಾದ್ಮೇಲೆ ಫುಲ್ಲು ಈ ಥರ ಬರುತ್ತೆ. ಇದು ಅಷ್ಟೇ ವಿ ನೆಕ್ ಇದೆ. ಸೊ ವಿ ನೆಕ್ ಇದೆ ಮತ್ತು ಸ್ಲೀವ್ಸ್ ಈ ಥರ ಬರುತ್ತೆ. ಇದು ಈ ಸ್ಲೀವ್ಸ್ ಇಷ್ಟ ಆಗಿಬಿಟ್ಟೆ ನಾನು ತೊಗೊಂಡಿದ್ದೆ. ಈ ಥರ ಸ್ಲೀವ್ಸ್ ಡ್ರೆಸ್ ನನ್ನ ಹತ್ರ ಯಾವುದೂ ಇಲ್ಲ. ಮತ್ತು ವೈಟ್ ಟಾಪ್ಸ್ ಇದೆ, ಯೂಶ್ವಲಿ ಟಾಪ್ಸ್ ಇರುತ್ತೆ ಎಲ್ಲರ ಹತ್ರನೂ, ಬಟ್ ಡ್ರೆಸ್ ಇರಲಿಲ್ಲ ನನ್ನ ಹತ್ರ, ಅದರಿಂದ ಇದು ತೊಗೊಂಡೆ. ಕಾಣಿಸ್ತಿದೆಯಾ? ಸೊ ಅಷ್ಟು ಕಾಣಿಸಿಲ್ಲ ಅಂದರೆ ನಾನು ಡಿಸ್ಪ್ಲೇ ಮಾಡ್ತೀನಿ, ಅದ್ರಲ್ಲಿ ಗೊತ್ತಾಗುತ್ತೆ ಇದ್ರದ್ದು ಪ್ಯಾಟರ್ನ್ ಹೇಗಿದೆ ಅಂತ. ಇದು ಸೈಜ್ ಬಂದು ಸ್ಮಾಲ್, XS ಇರಲಿಲ್ಲ ಇದರಲ್ಲಿ, ಸೊ ಸ್ಮಾಲ್ ತೊಗೊಂಡೆ. ಇದ್ರದ್ದು ಪ್ರೈಸ್ ಬಂದು ಎಷ್ಟು ಗೊತ್ತಾ, 999 ಇದೆ. MRP 999 ಇದೆ. ಬಟ್ ನನಗೆ ಆಫರಲ್ಲಿ ಸಿಕ್ಕಿದ್ದು 499ಗೆ. ಸೊ ಸೇಲ್ ಅಂತ ಹಾಕ್ಬಿಟ್ಟು ಅವರೇ ಬಿಲ್ ಹಾಕಿರ್ತಾರಲ್ಲ, ಸೊ ಅದರಿಂದ ಸಿಕ್ತು. ನಿಜವಾಗ್ಲೂ 999 ಇದ್ದಿದ್ರಂತೂ ನಾನು ಇದನ್ನು ತೊಗೊತಾ ಇರಲಿಲ್ಲ ಗೈಸ್. ಬಟ್ಟೆ ಸ್ವಲ್ಪ ತೆಳು ಇದೆ, ಸಿಕ್ಕಾಪಟ್ಟೆ ಸ್ವಲ್ಪ ಅಲ್ಲ, ತೆಳುನೇ ಇದೆ. ವೈಟ್ ಅಂದರೆ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟೇ ಬರುತ್ತೆ, ಒಳಗಡೆ ಸ್ವಲ್ಪ ಕಾಣಿಸುತ್ತೆ. ಅಷ್ಟು ಕೊಟ್ಟು ನಾನು ತೊಗೊತಾ ಇರಲಿಲ್ಲ, ಬಟ್ ಆಫರಲ್ಲಿದೆ ಅಂತ ಹೇಳಿ ತೊಗೊಂಡೆ. ಸೊ ನೆಕ್ಸ್ಟ್ ಬಂದು ಈ ಒಂದು ಶಾರ್ಟ್ ಡ್ರೆಸ್ಸು. ಸೊ ಈ ಕಲರು ನನಗೇನೋ ಅಮ್ಮ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು, ಅವ್ರಿಗೆ ತುಂಬ ಇಷ್ಟ ಆಯ್ತಂತೆ, ಅದರಿಂದ ತಗೋ ಅಂದರು. ಸೊ ನನಗೂ ಇಷ್ಟ ಆಯಿತು. ಈ ಥರ ಕಲರ್ಸ್ ನನ್ನ ಹತ್ರ ಇರಲಿಲ್ಲ. ಯಾವುದೋ ಒಂದು ಟಾಪ್ ಇದೆ, ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಒಂದು ಟಾಪ್ ಇದೆ, ಅದು ಶಿಮ್ಮರ್ ಥರ ಬರುತ್ತೆ, ಈ ಥರ ಬರಲ್ಲ. ಸೊ ಅದು ಬಿಟ್ಟರೆ ಇದೇ ನನ್ನ ಹತ್ರ ಈ ಕಲರ್ ಡ್ರೆಸ್ ಇರೋದು. ಸೊ ಶಾರ್ಟ್ ಫ್ರಾಕ್ ಇದು, ಫುಲ್ ಈ ಥರ ಬರುತ್ತೆ. ಸೊ ಕೆಳಗೆ ಈ ಥರ ಇದೆ. ಮೆಟೀರಿಯಲ್ ಒಂಥರ ಇದೆ, ಚೆನ್ನಾಗಿದೆ ಮೆಟೀರಿಯಲ್. ಇದಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ಬ್ಯಾಕ್ ಸೈಡ್ ಈ ಥರ ಒಂದು, ಇಲ್ಲಿ ನೋಡಿ, ನೀವು ನೋಡ್ಬೋದು, ಬೋ ಥರ ಕಟ್ಕೊಳ್ಳೋದು ಈ ಥರ.
ಥರ ಹಿಂಗೆ ಕಟ್ಕೊಂಡ್ರೆ ಹೈ ಪೋನಿ ಹಾಕ್ಬಿಟ್ರೆ ಈ ಥರ ಬೋ ಕಟ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ಫೋಟೋಗೆಲ್ಲನೂ ವೈಟ್ ಶೂ ಹಾಕ್ಕೊಂಡು. ಸೊ ಸ್ಟೈಲ್ ಮಾಡೋದು ಗೊತ್ತಿರಬೇಕು, ಡ್ರೆಸ್ ತೊಗೊಳ್ಳೋದಷ್ಟೇ ಅಲ್ಲ ಫ್ರೆಂಡ್ಸ್, ಸ್ಟೈಲ್ ಮಾಡೋದು ಗೊತ್ತಿರಬೇಕು. ಸೊ ಇದ್ರದ್ದು ಪ್ರೈಸ್ ಬಂದು 899 ಇದೆ, ಐ ಮೀನ್ 900 ರುಪೀಸ್ ಇದೆ. 900 ರುಪೀಸ್ಗೆ 1 ರುಪೀಸ್ ಕಮ್ಮಿ ಐತೆ. ಸೊ ಇದ್ರದ್ದು ಪ್ರೈಸ್ ಬಂದು 499 ಕೊಟ್ಟೆ ನಾನು ಇದಕ್ಕೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒಂದು ಬಂದು ಈ ಒಂದು ಪುಲೋವರ್ ಸ್ವೆಟ್ ಶರ್ಟ್ ಅಂತಾರೆ ಅನಿಸುತ್ತೆ. ಸೊ ಹುಡಿ ಅನ್ನಲ್ಲ, ಅದಕ್ಕೆ ಹ್ಯಾಟ್ ಇರುತ್ತೆ. ಸೊ ಪುಲೋವರ್ ಮತ್ತು ಸ್ವೆಟ್ ಶರ್ಟ್ ಎರಡರಲ್ಲಿ ಏನಂತಾರೆ, ನಿಮ್ಮ ಸೈಡ್ ಏನು ಹೇಳ್ತೀರಾ ಅದನ್ನು ನೀವು ತಿಳ್ಕೊಳ್ಳಿ. ಸೊ ಇದು ಒಂದು ತೊಗೊಂಡೆ. ಸೊ ಈ ಕಲರ್ ಬೇಕಿತ್ತು ನನಗೆ, ಈ ಕಲರ್ ಇರಲಿಲ್ಲ ಅಂತ ಹೇಳಿ ಇದು ತೊಗೊಂಡೆ. ಸೊ ಇದ್ರದ್ದು ಅಷ್ಟೇ, ಇದ್ರದ್ದು ಪ್ರೈಸ್ ಬಂದು 599. ಸೊ MRP 599 ಐತೆ. ಇದ್ರದ್ದು ಸೇಲ್ ಪ್ರೈಸ್ ಬಂದು 299, 300 ರುಪೀಸ್ ಕೊಟ್ಟಿದ್ದೀನಿ. ಸೈಜ್ ಬಂದು XS ಇದೆ. XS ಇದ್ರೂ ಇಷ್ಟು ದೊಡ್ಡದೈತೆ ಗೈಸ್, ನೋಡಿರಿ. ಸೊ ಚೆನ್ನಾಗಿದೆ. ಇದ್ರ ಮೇಲೆ ಏನು ಬರ್ತೈತೆ ಗೊತ್ತಾ, ಬಿ ಸ್ಯಾವೇಜ್ ನಾಟ್ ಆ್ಯಾವ್ರೇಜ್ ಅಂತೆ. ಸೊ ತಗೊಂಡೆ, ಕಲರ್ ಚೆನ್ನಾಗಿದೆ, ಲೈಟ್ ಕಲರ್ ಅಂತ. ಸೊ ನೆಕ್ಸ್ಟ್ ಬಂದು ಈ ಒಂದು ಡ್ರೆಸ್. ಸೊ ಈ ಥರನೂ ನನ್ನ ಹತ್ರ ಇರಲಿಲ್ಲ. ಸೊ ಫುಲ್ ಸ್ಲೀವ್ಸ್ ಬರುತ್ತೆ ಅನ್ಸುತ್ತೆ, ಇದೆಲ್ಲ 3/4 ಬರ್ಬೋದು ಸ್ಲೀವ್ಸು. ಸೊ ಈ ಥರ ಸ್ಲೀವ್ಸು. ಇದ್ರದ್ದು ನೆಕ್ಕ ಇಲ್ಲ ಗೈಸ್, ಇದು ಕಾಲರ್ ಥರ ಬರುತ್ತೆ. ಚೈನೀಸ್ ನೆಕ್ ಅಂತೀವಲ್ಲ ನಾವು, ಯೂನಿಫಾರ್ಮ್ಗೆಲ್ಲ ಚೈನೀಸ್ ನೆಕ್ ಹೊಲಿಸ್ಕೊಂಡು ಬನ್ನಿ ಅಂತ ಇದ್ರಲ್ಲ ಕಾಲೇಜಲ್ಲೆಲ್ಲನೂ. ಸೊ ಆ ಥರ ಇದು. ಸೊ ಇದು ಕೆಳಗಡೆ ಡಿಸೈನ್ ಇಷ್ಟ ಆಯ್ತು ನನಗೆ, ಈ ಥರ ಒಂಥರ ಪ್ಯಾಟ್ರನ್ ಐತೆ. ಸೊ ಪಿಕ್ಚರಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಇದು ಯಾವ ಥರ ಬರುತ್ತೆ ಅಂತ. ಸೊ ಈ ಥರ ಇದೆ. ಮತ್ತು ಇದೇನೋ ದಾರ ಕೊಟ್ಟವ್ರೆ ಇದಕ್ಕೆ ಕಟ್ಕೊಳೋದಕ್ಕಂತ, ಸ್ಟೈಲ್ ಮಾಡೋಕ್ಕೆ ದಾರ. ಸೊ ಈ ಥರ ಐತೆ. ಇದು ಸೈಜ್ ಬಂದು S ಇದೆ. ಸೊ ಇದ್ರದ್ದು MRP ಬಂದು 800 ರುಪೀಸ್. ಸೊ 799 ಐತೆ. ನಾನು ಕೊಟ್ಟಿದ್ದು 499 ರುಪೀಸ್ ಕೊಟ್ಟೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಮತ್ತು ಈ ಥರನೂ ನನ್ನ ಹತ್ರ ಇರಲಿಲ್ಲ. ಸೊ ಅದರಿಂದ ಈ ಸಲ ಜಾಸ್ತಿ ಡ್ರೆಸ್ಸಸ್ಸೇ ತೊಗೊಂಡೆ. ಜೀನ್ಸ್ ಟಾಪ್ಸ್ ಎಲ್ಲ ಇದೆ ನನ್ನ ಹತ್ರ ಅಂತ ಹೇಳಿ ಇದು ಒಂದು ತೊಗೊಂಡೆ. ನೆಕ್ಸ್ಟ್ ಬಂದು ಈ ಒಂದು ಕುರ್ತಾ ಟಾಪ್. ಸೊ ಈ ಕುರ್ತಾ ಟಾಪ್ ಚೆನ್ನಾಗಿದೆ. ಸೊ ಸಿಂಪಲಾಗಿ ಎಲ್ಲಾದ್ರೂ ಟೆಂಪಲ್ಗೆ ಹೋದರೆ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿ ತೊಗೊಂಡಿರೋದು. ಈ ಥರ ಬರುತ್ತೆ, ಸ್ಲೀವ್ಸ್ ಈ ಥರ ಇದೆ, ಡಿಸೈನ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್. ಸೊ ಇದ್ರದ್ದು ಪ್ರೈಸು ಎಷ್ಟು ಗೊತ್ತಾ, 400 ರುಪೀಸ್ ಐತೆ. ನಾನು ಕೊಟ್ಟಿದ್ದು 200 ರುಪೀಸ್. 400 ರುಪೀಸ್ 200 ರುಪೀಸ್, 50% ಡಿಸ್ಕೌಂಟ್. ನೋಡಿ ಈ ಥರ ಬರುತ್ತೆ ಫುಲ್ಲು ಗೌನ್. ಸೊ ಇಲ್ಲೇನೋ ಡಿಸೈನ್ ಐತೆ, ಇದಕ್ಕೆ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ಥರ ಏನೋ ಈ ಥರ ಹಿಂಗೆ ಕೊಟ್ಟಿದ್ದಾರೆ. ಸೊ ಇದು ನನ್ನ ಟಾಪ್ನ ವೇರ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಇದು ಸ್ಟಿಚ್ ಹಿಡಿಸ್ಬೇಕು. ಸ್ವಲ್ಪ ಸ್ಮಾಲ್ ಸೈಜೇ ನಾನು ತೊಗೊಂಡಿರೋದು. ಆ್ಯಕ್ಚುಲಿ ನೀವು ನೋಡ್ಬೋದು S ಇದೆ, ಬಟ್ ಸ್ಟಿಲ್ ನನಗೆ ಸಿಕ್ಕಾಪಟ್ಟೆ ಲೂಸ್ ಐತೆ ಟಾಪು. ಸೊ ಸ್ಟಿಚ್ ಹಿಡಿಸ್ದೆ ಹಂಗೆ ಹಾಕ್ಕೊಂಡ್ರೆ ನಗು ಬಂದುಬಿಡುತ್ತೆ ನನಗೆ ನೋಡ್ಕೊಳೋದಕ್ಕಾಗಲ್ಲ. ಸೊ ಈ ಥರ ಏನೋ ಡಿಸೈನ್ ಇದೆ ಅಂತ ಹೇಳಿ ಚೆನ್ನಾಗಿದೆ. 200 ರುಪೀಸ್ಗೆ ಆರಾಮ್ಸೆ ತೊಗೊಳ್ಬೋದು ಅಂತ ಹೇಳಿ ಇದನ್ನು ನಾನು ತೊಗೊಂಡೆ. ಸೊ ನೆಕ್ಸ್ಟು ಟಾಪು ಇದು ವೈಟ್ ಅಲ್ಲ, ಕ್ರೀಮ್ ಕಲರ್ ಐತೆ. ಕ್ರೀಮ್ಗೆ ಪಿಂಕ್ ಮತ್ತು ಗ್ರೇ ಕಾಂಬಿನೇಷನ್ ಫ್ಲವರ್ಸ್ ಇದೆ. ಸೊ ಈ ಥರ ಬರುತ್ತೆ ಸಿಂಪಲ್ ಟಾಪ್. ನನಗೆ ಇದೇ ಥರ ಲೈಟ್ ಕಲರ್ಸೇ ಇಷ್ಟ ಆಗೋದು, ಡಾರ್ಕ್ ಎಲ್ಲ ಇಷ್ಟನೇ ಆಗಲ್ಲ. ಇವಾಗ ಒಂಥರ ಅನ್ಸುತ್ತೆ ಏನೋ ಜಾತ್ರೆ ಥರ. ಸೊ ಈ ಥರ ಬರುತ್ತೆ. ಇದು ಸ್ವಲ್ಪ ಸ್ಟಿಚ್ ಹಿಡಿಸ್ಬೇಕು. ಇದು ಸೈಜು ಸ್ಮಾಲ್ ನೋಡಿ, ಇದು ಸ್ಮಾಲು, ಇದಕ್ಕಿಂತ ಇದು ಸ್ವಲ್ಪ ದೊಡ್ಡದೈತೆ. ಇದು ಸ್ಮಾಲು, ಇದು ಸ್ವಲ್ಪ ದೊಡ್ಡದೈತೆ, ಇದು ಸ್ವಲ್ಪ ಚಿಕ್ಕದು ಬರುತ್ತೆ. ಬಟ್ ಇದು 1 ಇಂಚ್ ಅಷ್ಟೇ ಸ್ಟಿಚ್ ಹಿಡಿಸ್ಬೇಕು ಅನ್ಸುತ್ತೆ. ಇದೇನಿಲ್ಲ, ಪ್ಲೈನ್ ಕುರ್ತಾ ಟಾಪ್ ಅಷ್ಟೇ ಇದು. ಸೊ ಈ ಥರ ಬರುತ್ತೆ. ಇದಕ್ಕೆ ಜಾಸ್ತಿ, ಅದಕ್ಕಿಂತ ಇದಕ್ಕೆ ಆಫರ್ ಇರಲಿಲ್ಲ. ಏನು ಪ್ರೈಸ್ ಇದೆ ಅದೇ ಕೊಟ್ಟಿದ್ದೀನಿ. 300 ರುಪೀಸ್ ಕೊಟ್ಟೇನೆ ತೊಗೊಂಡೆ. ಇದು 300 ರುಪೀಸ್ಗೆ 1 ರೂಪಾಯಿ ಕಮ್ಮಿ, 299. ಸೊ ಅಷ್ಟು ಕೊಟ್ಟು ತೊಗೊಂಡೆ. ಲೈಕ್ ನನಗೇನು ಗೊತ್ತಾ, ನೆಕ್ಸ್ಟು ನಮ್ಮ ಅಮ್ಮನ ತೋರಿಸ್ಬಿಡ್ತೀನಿ. ನಂದು ಅಷ್ಟೇ ಗೈಸ್, ನಾನು ಅಷ್ಟೇ ಇಷ್ಟು ತೊಗೊಂಡಿದ್ದೀನಿ. ಸೊ ಇಷ್ಟು ಡ್ರೆಸ್ಸಸ್ನ ನಾನು ತೊಗೊಂಡಿರೋದು. ಎಷ್ಟು ಜೊತೆ ಆಯಿತು ಲೆಕ್ಕ ಹಾಕ್ತೀನಿ ರೀ. 1 2 3 4 5 6 7 8. ಸೊ ಇನ್ನೂ ಹಾಕೊಂಡೇ ಇರೋದು ನಮ್ಮ ಮನೆಯಲ್ಲಿ. ನಂದು 1-2 ಬ್ಯಾಗಿಗೆ ಆಗೋಷ್ಟು ಬಟ್ಟೆ ಐತೆ. ಅದು ಸ್ಟಿಚ್ ಹಿಡಿಸ್ಬೇಕು, ಎಲ್ಲಾದರೂ ಹೋದರೆ ಹಾಕ್ಕೋಬೇಕು. ಬಟ್ ಸ್ಟಿಲ್ ತೊಗೊಂಡು ಬಂದಿದ್ದೀನಿ. ಸೇಲ್ ನಡೀತಾ ಇತ್ತಲ್ಲ, ಬೀರು ತುಂಬಿಸ್ಕೊಳ್ಳೋಣ ಅಂತ. ಸೊ ನೆಕ್ಸ್ಟ್ ಬಂದು ಇದು ಟಾಪ್ ನಮ್ಮ ಅಮ್ಮಂದು, ನಾನೇ ಸೆಲೆಕ್ಟ್ ಮಾಡಿಕೊಟ್ಟಿದ್ದು ಚೆನ್ನಾಗಿದೆ ಅಂತ. ಸೊ ಅವ್ರು 3 ಟಾಪ್ಸ್ ತೊಗೊಂಡ್ರು ಅಷ್ಟೇ. ಸೊ ಇದು ಕುರ್ತಾ ಟಾಪು. ಸೊ ಇದ್ರದ್ದು ಆಫರ್ ಇಲ್ಲ, 300 ರುಪೀಸ್ ಕೊಟ್ಟಿರೋದು. ಕಲರ್ ಚೆನ್ನಾಗಿದೆ. ಸೊ
ಸೊ ನೆಕ್ಸ್ಟ್ ಬಂದು ಈ ಒಂದು ಬ್ಲೂ ಟಾಪ್, ಇದೂ ಫ್ಲವರ್ ಇದೆ, ಫ್ಲವರ್ ವೈಟ್ ಮತ್ತು ಬ್ಲೂ ಫ್ಲವರ್ ಇದೆ, ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಟಾಪ್ ಕಲರ್. ಸೊ ಇದು ಬಂದು 300 ರುಪೀಸ್, ಇದೂ ನೋಡ್ಕೊಳ್ರಿ 300. ಸೊ ಇದು ಒಂದು ಕುರ್ತಾ, ಮತ್ತು ಇನ್ನೂ ಒಂದು ಸೇಮ್ ಟು ಸೇಮ್ ಮ್ಯಾಚಿಂಗ್ ನಾನು ನಮ್ಮಮ್ಮ ತೊಗೊಂಡಿದ್ದು. ಸೊ ಟ್ವಿನ್ನಿಂಗ್ ಮಾಡೋಣ ಎಲ್ಲಾದರೂ ಒಂದು ಸೈಡ್ ಹೋದ್ರೆ ಅಂತ. ಸೊ ಇದು ಒಂದು ಟಾಪ್, ಇದು ಸೇಮ್ ತೋರಿಸಿದ್ನಲ್ಲ, ಸೊ ಸೇಮ್ ಟಾಪ್ ಅವರು ತೊಗೊಂಡಿರೋದು, ಇದು 300 ರುಪೀಸ್. ಸೊ ಇಷ್ಟು ತಗೊಂಡು ಬಂದ್ವಿ. ಸೊ ಅದಾದಮೇಲೆ ಈ ಒಂದು ಹೇರ್ ಆಕ್ಸೆಸರೀಸ್ ತೊಗೊಂಡೆ ಗೈಸ್. ಕ್ಲಿಪ್ಗೆ ಹೇರ್ ಆಕ್ಸೆಸರೀಸ್ ಅಂತ ತಾನೇ ಹೇಳೋದು. ಸೊ ಇದೊಂದು ತೊಗೊಂಡೆ, ಇದಿಷ್ಟ ಆಯಿತು. ಪುಟ್ಟಕ್ಕೆ ಚೆನ್ನಾಗೈತೆ ಇದು ಕಟ್ಟೇ ಮಾಡಿಲ್ಲ, ಕಟ್ ಮಾಡಬೇಕಿದ್ದು, ಸೀಸರ್ ತೊಗೊಂಡಿಲ್ಲ ಅಂದರೆ ಬರಲ್ಲ ಗೈಸ್. ಈ ಥರ ಏನೋ ಟ್ಯಾಗ್ ಹಾಕ್ಬಿಟ್ಟಿರ್ತಾರೆ, ಕಳ್ಳರು ಇರ್ತಾರಲ್ಲ, ಕತ್ಕೊಂಡೋಗ್ಬಿಟ್ರೆ ಏನು ಮಾಡೋದು. ಸೊ ಅದರಿಂದ ಈ ಥರ ಹಾಕಿದ್ದಾರೆ. ಸೊ ಇದು ನನಗಿಷ್ಟ ಆಯಿತು, ಕಲರ್ಸ್ ಎಲ್ಲನೂ ಚೆನ್ನಾಗಿದೆ ಒಂಥರ ಅಂತ ಹೇಳಿ ತೊಗೊಂಡೆ. ಸೊ ಕಾಸ್ಮೆಟಿಕ್ಸ್ ನಾನೇನು ತೊಗೊಳ್ಳಿಲ್ಲ, ಬಿಕಾಸ್ ಜುಡಿಯೋನಲ್ಲಿ ಯಾರೋ ಒಂದು ಸಲ ನನ್ನ ಫ್ರೆಂಡ್ ಹೇಳಿದ ಯಾಕೆ ನನಗೆ ಕಾಸ್ಮೆಟಿಕ್ಸ್ ಚೆನ್ನಾಗಿರಲ್ಲ, ಅಲ್ಲಿ ಲೋಕಲ್ ಥರ ಇರುತ್ತೆ, ಬೇಗ ಹೋಗ್ಬಿಡುತ್ತೆ ಅಂತ. ಸೊ ಅದರಿಂದ ಕಾಸ್ಮೆಟಿಕ್ಸ್ ಏನು ತೊಗೊಳ್ಳಿಲ್ಲ. ಏರ್ ಆಕ್ಸೆಸರೀಸ್ ಇದು ಒಂದು ತೊಗೊಂಡೆ. ಪರ್ಫ್ಯೂಮ್ ತೊಗೊಳ್ಬೇಕಿತ್ತು, ಬಟ್ ಆಲ್ರೆಡಿ ನನ್ನ ಹತ್ರ ಇದೆ. ಸೊ ಲಾಸ್ಟ್ ಟೈಮ್ ವೀಡಿಯೋನಲ್ಲಿ ನಾನು ಮಾಡಿದ್ದೀನಲ್ಲ, ಯಾವುದಾದ್ರು ಪರ್ಪಲ್ ಹಾಲಲ್ಲಿ ತರಿಸ್ಕೊಂಡಿದ್ದೀನಲ್ಲ ಅದು, ಮತ್ತು ಇನ್ನೂ ಎಕ್ಸ್ಟ್ರಾ 3-4 ಪರ್ಫ್ಯೂಮ್ಸ್ ಐತೆ, ಅದನ್ನೇ ಖಾಲಿ ಮಾಡೋಣ ಅಂತ ಹೇಳಿ ತೊಗೊಳೋದಕ್ಕೆ ಹೋಗಲಿಲ್ಲ. ಇಷ್ಟು ತೊಗೊಂಡು ಬಂದೆ. ಸೇಲ್ಸ್ ನಡೀತಾ ಇದೆ, ಪ್ಲೀಸ್ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ತೊಗೊಳ್ಳಿ. ಆಮೇಲೆ ಸ್ಲಿಪ್ಪರ್ ತೊಗೊಂಡು ಬಂದೆ ಗೈಸ್, 2 ಸ್ಲಿಪ್ಪರ್ಸ್ ತೊಗೊಂಡು ಬಂದೆ. ಸೊ ಅದನ್ನು ತೋರಿಸ್ಬಿಡ್ತೀನಿ. ಅದು ನನ್ನ ರೂಮಲ್ಲಿ ಕೂತ್ಕೊಂಡು ಶೂಟ್ ಮಾಡ್ತಾಯಿದ್ದೀನಲ್ಲ, ಇಲ್ಲಿಗೆ ತೊಗೊಂಡು ಬರೋ ಹಂಗಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಹಾಗೇ ವೇರ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ, ಆಯಿತಾ. ಆ ಸ್ಲಿಪ್ಪರ್ಗೆ ಎಷ್ಟು ಕೊಟ್ಟೆ ಏನು ಅಂತ ಅದು ತೋರಿಸ್ಬೇಕಾದ್ರೆ ಹೇಳ್ತೀನಿ. ಇದೇ ಸ್ಲಿಪ್ಪರ್ಸ್ ನಾನು ತೊಗೊಂಡಿದ್ದು. ಸೊ ಒಂದು ಹೀಲ್ ಇದೆ, ಒಂದು ಫ್ಲ್ಯಾಟ್ ಇದೆ, ಒಂದು ವೈಲೆಟ್ ಅಥವಾ ಲ್ಯಾವೆಂಡರ್ ಕಲರ್ ಏನು ಹೇಳ್ತೀವಿ ಅದಿದೆ, ಇನ್ನೂ ಒಂದು ಗ್ರೇ ಕಲರ್ ಶಿಮ್ಮರಲ್ಲಿದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು ಎರಡೂ. ಸೊ ಸ್ಲಿಪ್ಪರ್ಸ್ ಜಾಸ್ತಿ ಕಲೆಕ್ಷನ್ ಇರಲಿಲ್ಲ, ಹಾಗೆ ಆಫರ್ ಕೂಡ ಇರಲಿಲ್ಲ ಜಾಸ್ತಿ ಸ್ಲಿಪ್ಪರ್ಸ್ ಮೇಲೆ. ಇದು ಹೀಲ್ಡ್ ಈ ಥರ ಬರುತ್ತೆ, ಸ್ವಲ್ಪನೇ ಹೀಲ್ಡ್ ಇರೋದು. ಸೊ ಇದ್ರ ಪ್ರೈಸ್ ಬಂದು, ಇದಕ್ಕೆ ಆಫರ್ ಇರಲಿಲ್ಲ, 700 ಕೊಟ್ಟು ತೊಗೊಂಡೆ. ಇನ್ನು ಒಂದು ಆಫರಲ್ಲಿತ್ತು, ಇದು 150 ರುಪೀಸ್ ಅಷ್ಟೇ. ಸೊ 300ದು 150 ರುಪೀಸ್ಗೆ ಸಿಕ್ತು. ಸೊ ಎಸ್ ಗೈಸ್, ಈ ವಿಡಿಯೋನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಹೆಲ್ಪ್ಫುಲ್ ಆಗಿದೆ ಅಂತ. ಸೊ ಇಷ್ಟ ಆದರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್. ಬೈ ಬಾಯ್.